ಕನಸು ಕನಸು ಎಂಬುದು ಮನುಷ್ಯನ ಜೀವನದ ಒಂದು ವಿಚಿತ್ರವಾದ ಅನುಭವ. ನಾವು ನಿದ್ರಿಸುವಾಗ ಕಾಣುವ ಕೆಲವು ಕನಸುಗಳು ಎದ್ದ ಮೇಲೂ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಕೆಲವೊಮ್ಮೆ ಆ ಕನಸುಗಳು ನಿಜವಾದಂತೂ ಭಾಸವಾಗುತ್ತೆ. ಆದರೆ ಕಲಿಯುಗದಲ್ಲಿ ಕಾಣುವ ಕನಸುಗಳಿಗೆ ಯಾವುದಾದರೂ ಅರ್ಥ ಇದೆಯಾ? ಅವು ಭವಿಷ್ಯದ ಸೂಚನೆಗಳ? ಈ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಪುರಾಣಗಳು, ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ನಮ್ಮ ಮನಸ್ಸಿನ ಕಲ್ಪನೆಗಳಾಗಿದ್ದರೆ, ಕೆಲವು ಕನಸುಗಳು ಭವಿಷ್ಯದ ಘಟನೆಗಳ ಸೂಚನೆಗಳು ಆಗಿರಬಹುದು. ಆದರೆ ಪ್ರತಿಯೊಂದು ಕನಸನ್ನು ನಿಜ ಎಂದು ನಂಬಬಾರದು. ಕನಸಿನ ಸಮಯ, ಅದರ ಸ್ವರೂಪ, ಅದರ ಪರಿಣಾಮಗಳ ಆಧಾರದ ಮೇಲೆ ಅರ್ಥವನ್ನು ತಿಳಿಯಬೇಕು. ಕನಸಿನಲ್ಲಿ ದೇವರು, ದೇವಿ ಅಥವಾ ದೇವಸ್ಥಾನ ಕಂಡರೆ ಅದನ್ನು ಅತ್ಯಂತ ಶುಭ ಅನ್ನುತ್ತಾರೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗಲಿವೆ ಎಂಬ ಸೂಚನೆಯಾಗಿರಬಹುದು. ಕೆಲವೊಮ್ಮೆ ದೇವರು ನಿಮ್ಮ ಭಕ್ತಿಯನ್ನು ಪರೀಕ್ಷಿಸುತ್ತಿದ್ದಾರೆ ಎಂಬ ಅರ್ಥವೂ ಇರಬಹುದು. ಆದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಹಲವರು ಭಯಪಡ್ತಾರೆ. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಅಶುಭ ಅಲ್ಲ. ಹಾವು ಶಾಂತವಾಗಿದ್ದರೆ ಧನಲಾಭ, ಜೀವನದಲ್ಲಿ ಮಹತ್ವದ ಬದಲಾವಣೆಯ ಸೂಚನೆ. ಆದರೆ ಹಾವು ಕಚ್ಚಿದಂತೆ ಕಂಡರೆ ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಸಂದೇಶ. ಕನಸಿನಲ್ಲಿ ನೀರು ಕಾಣಿಸಿಕೊಂಡರೆ, ಶುದ್ಧವಾದ ನದಿ, ಸ್ವಚ್ಛ ನೀರು ಕಾಣಿಸಿಕೊಂಡರೆ ಅದು ಶುಭ ಸಂಕೇತ. ಮನಸ್ಸಿನ ಶಾಂತಿ, ಯಶಸ್ಸು, ಹೊಸ ಅವಕಾಶಗಳ ಸೂಚನೆ ಎಂದು ನಂಬಲಾಗಿದೆ. ನಿಮ್ಮ ಕನಸಿನಲ್ಲಿ ಮೃತ ಬಂಧುಗಳು ಬರ್ತಾ ಇದ್ದಾರಾ? ಹಾಗಾದರೆ ಮೃತ ತಂದೆ, ತಾಯಿ ಅಥವಾ ಬಂಧುಗಳನ್ನು ಕನಸಿನಲ್ಲಿ ಕಂಡರೆ ಏನರ್ಥ? ಅವರು ಸಂತೋಷದಿಂದ ಕಾಣಿಸಿದ್ರೆ ಅದು ಆಶೀರ್ವಾದವಿರಬಹುದು. ದುಃಖದಿಂದ ಅಥವಾ ಏನನ್ನಾದರೂ ಕೇಳುವಂತೆ ಕಂಡರೆ ಅವರ ಹೆಸರಿನಲ್ಲಿ ದಾನ ಧರ್ಮ ಮಾಡುವುದು ಒಳ್ಳೆಯದು ಎಂದು ಹಿರಿಯರು ಹೇಳ್ತಾರೆ. ಕನಸಿನಲ್ಲಿ ಹೂವುಗಳು ಅಥವಾ ಪೂಜೆ ಮಾಡಿದಂತೆ ಕಾಣಿಸಿದರೆ, ಹೂವುಗಳು, ದೀಪ, ಪೂಜೆ, ಮಂತ್ರೋಚ್ಚಾರಣೆ ಕನಸಿನಲ್ಲಿ ಕಂಡರೆ ಅದು ದೈವಿಕ ಕೃಪೆಯ ಸಂಕೇತ. ಇಂತಹ ಕನಸುಗಳು ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಎಂಬ ಸೂಚನೆಯನ್ನು ನೀಡುತ್ತವೆ. ಕೆಟ್ಟ ಕನಸು ಬಂದರೆ ಏನು ಮಾಡಬೇಕು? ಭಯಾನಕ ಕನಸು ಬಂದರೆ ಆತಂಕ ಪಡಬೇಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಓಂ ನಮೋ ನಾರಾಯಣಾಯ ಅಥವಾ ನಿಮ್ಮ ಕುಲದೇವರು, ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡಿ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಸ್ನೇಹಿತರೆ, ಎಲ್ಲ ಕನಸುಗಳು ಭವಿಷ್ಯವನ್ನು ಹೇಳುವುದಿಲ್ಲ. ಕೆಲವು ಕನಸುಗಳು ನಮ್ಮ ಆಲೋಚನೆ ಅಥವಾ ಭಾವನೆಗಳ ಪ್ರತಿಬಿಂಬವಾಗಿರುತ್ತೆ. ಆದರೂ ಕೆಲವು ಕನಸುಗಳು ನಮ್ಮನ್ನು ಎಚ್ಚರಿಸುವ ಅಥವಾ ಪ್ರೇರೇಪಿಸುವ ಸಂದೇಶಗಳು ಆಗಿರಬಹುದು. ಆದ್ದರಿಂದ ಒಳ್ಳೆಯ ಕನಸು ಬಂದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಕೆಟ್ಟ ಕನಸು ಬಂದರೆ ಭಯಪಡದೆ ದೇವರ ಮೇಲೆ ನಂಬಿಕೆ ಇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಾನು ಮನೋಜ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ.